ವೀಕ್ಷಕರೇ ನಮಸ್ಕಾರ. ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಭಾರತದಲ್ಲಿ ಉಚಿತ ಖಚಿತ ಅನ್ನೋ ಮಾತೇನು ಕಡಿಮೆ ಇಲ್ಲ. ನಮ್ಮ ರಾಜಕಾರಣಿಗಳು ಮತದಾರರ ಮನವೊಲಿಸೋಕೆ ಅವರಿಂದ ವೋಟ್ಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ನೋಟು ಕೊಟ್ಟು ಕೆಲವೊಂದಷ್ಟು ಉಚಿತ ಅನ್ನೋ ಆಮಿಷಗಳನ್ನ ಕೊಡ್ತಾರೆ. ಸೊ ಇದ್ರ ಮೂಲಕನೇ ಕೆಲವೊಂದು ಪಾರ್ಟಿಗಳು ಗೆದ್ದಿರೋ ನಿದರ್ಶನಗಳು ನಮ್ಮ ಮುಂದೆ ಇದೆ. ಆದ್ರೆ ಕೇಂದ್ರ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡುವಂತಹ ಈ ಉಚಿತ ಅನ್ನೋ ಭರವಸೆ ನಿಜಕ್ಕೂ ಶ್ಲಾಘನೀಯವಾದದ್ದು. ಏನಿದು ಉಚಿತ, ಯಾಕೆ ಕೇಂದ್ರ ಸರ್ಕಾರ ಕೊಡ್ತಿದೆ, ಇದನ್ನ ಹೇಗೆ ನಾವು ಪಡ್ಕೋಬಹುದು ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳ 12ನೇ ತಾರೀಕು ಸಂಸತ್ನಲ್ಲಿ ನಿತಿನ್ ಗಡ್ಕರಿ ಅವರು ಬಹಳ ವಿಷಾದವಾಗಿ ಕೆಲವೊಂದಷ್ಟು ಮಾತುಗಳನ್ನ ಆಡ್ತಾರೆ. ಅದೇನಂತ ಹೇಳಿದ್ರೆ, ರಸ್ತೆ ಅಪಘಾತ ತಡೆಗೆ ಸರ್ಕಾರ ಸಾಕಷ್ಟು ಉಪಕ್ರಮಗಳನ್ನ ಕೈಗೊಂಡಾಗಿದೆ. ಆದ್ರೂ ಕೂಡ ಆಕ್ಸಿಡೆಂಟ್ ನಲ್ಲಿ ಜೀವ ಕಳೆದುಕೊಳ್ಳುತ್ತಿರುವವರ ಸಂಖ್ಯೆ ಮಾತ್ರ ಇಲ್ಲಿವರೆಗೂ ಕಡಿಮೆಯಾಗಿಲ್ಲ. ದೇಶದಲ್ಲಿ ಪ್ರತಿ ಗಂಟೆಗೆ 53 ರಸ್ತೆ ಅಪಘಾತಗಳು ಘಟಿಸುತ್ತಿದ್ರೆ ಅದರಲ್ಲಿ 17 ಮಂದಿ ಸಾವಿಗೀಡಾಗ್ತಿದ್ದಾರೆ. ಇನ್ನು 2010ರ ಭಾರತಕ್ಕೂ 2021ರ ಭಾರತಕ್ಕೂ ಪ್ರಗತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದ್ರೂ ಕೂಡ, ಸುಸಜ್ಜಿತ ಹೆದ್ದಾರಿಗಳು ನಿರ್ಮಾಣವಾಗಿದ್ರೂ ಕೂಡ ರಸ್ತೆ ಅಪಘಾತಗಳು ಇನ್ನೂ ಕೂಡ ಇಳಿಕೆಯಾಗಿಲ್ಲ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಇನ್ನು ಮುಂದುವರೆದಂತೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿನೂ ಕೊಟ್ಟಿದೆ. ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, 10 ವರ್ಷಗಳ ಡೇಟಾವನ್ನ ಸಂಗ್ರಹಿಸಿದ ಈ ಸಂಸ್ಥೆ ಅಪಘಾತಗಳ ಲೆಕ್ಕಾಚಾರವನ್ನ ತೆಗೆದುಕೊಂಡು 108 ರಾಷ್ಟ್ರಗಳಲ್ಲಿ ಸಾವಿನ ಸಂಖ್ಯೆ ಪ್ರಮಾಣ ಅಂದಿಗಿಂತ 5% ಇಳಿಕೆಯಾಗಿದ್ರೆ ಭಾರತ ದೇಶದಲ್ಲಿ ಮಾತ್ರ 15% ಏರಿಕೆಯಾಗಿದೆ ಅಂತ ಹೇಳಿ ವರದಿಯನ್ನ ಸಲ್ಲಿಸಿತ್ತು. ಇನ್ನು ಕೇಂದ್ರ ಸರ್ಕಾರದ 2024ರ ಮಾಹಿತಿಯ ಪ್ರಕಾರ ದೇಶದಾದ್ಯಂತ ನಡೆದ ಅಪಘಾತಗಳಲ್ಲಿ ಸಾವಿಗೀಡಾದರ ಒಟ್ಟು ಸಂಖ್ಯೆ 1,80,000 ಮಂದಿ. ಆ ಪೈಕಿ 66% ಮಂದಿ 18ರಿಂದ 34 ವರ್ಷ ವಯಸ್ಸಿನವರೇ ಆಗಿದ್ದಾರೆ. ಇದನ್ನ ದೃಷ್ಟಿಯಲ್ಲಿಟ್ಕೊಂಡು ನಿತಿನ್ ಗಡ್ಕರಿ ಅವರು ರಸ್ತೆ ಅಪಘಾತಕ್ಕೆ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನ ಘೋಷಣೆ ಮಾಡಿದ್ದಾರೆ. ರೋಡ್ನಲ್ಲಿ ಅಪಘಾತವಾಗಿ ಚಿಕಿತ್ಸೆಗೆ ಸೇರುವ ಯಾವ ಜೀವವು ಚಿಕಿತ್ಸೆಗೆ ಅಣುವಿಲ್ಲ ಅಂತ ಹೇಳಿ ಸಾವಿಗೆ ಈಡಾಗಬಾರದು ಅನ್ನೋದು ಈ ಯೋಜನೆಯ ಹಿಂದಿನ ಕಾಳಜಿಯಾಗಿದೆ. ಏನು ನಿಮ್ಗೆಲ್ಲ ಕನ್ಫ್ಯೂಷನ್ಸ್ ಇರ್ಬೋದು, ಅಪಘಾತವಾದ ಸಂದರ್ಭದಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನ ಪಡೆಯೋದು ಹೇಗೆ ಅಂತ. ಅದಕ್ಕೂ ನಾವು ಇಲ್ಲಿ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಪಘಾತವಾದ ತಕ್ಷಣ ಗಾಯಾಳುವನ್ನ ಹತ್ತಿರದ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಪಟ್ಟಿಯಲ್ಲಿರುವ ಆಸ್ಪತ್ರೆಗೆ ದಾಖಲಿಸಬೇಕಾಗುತ್ತೆ. ಆಸ್ಪತ್ರೆಗಳ ಪಟ್ಟಿಯನ್ನ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಲಿದೆ. ಏನು ಅಪಘಾತವಾದ 24 ಗಂಟೆಯೊಳಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅಪಘಾತವಾದ ಮತ್ತು ಗಾಯಾಳುಗಳ ಸ್ಥಿತಿಯ ಎಲ್ಲಾ ವಿವರಗಳು ಪೊಲೀಸರಿಗೆ ತಿಳಿಸಬೇಕು. ಈ ಪ್ರಕರಣದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ. ಏನುಳಿದಂತೆ ಪೊಲೀಸರಿಗೆ ನೀವೇನಾದ್ರೂ ಮಾಹಿತಿ ನೀಡಿಲ್ಲ ಅಂತ ಹೇಳಿದ್ರೆ ಈ ಚಿಕಿತ್ಸೆಯ ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ. ಆಸ್ಪತ್ರೆಯ ದಾಖಲಾತಿ, ಪೊಲೀಸ್ ವರದಿ, ಸಂತ್ರಸ್ತರ ಗುರುತಿನ ಚೀಟಿ ಸಹಾಯದಿಂದ ಕೇಂದ್ರ ಸರ್ಕಾರ ಸೂಚಿಸಲಿರುವ ವೆಬ್ಸೈಟ್ಗೆ ನೀವು ಈ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಈ ಯೋಜನೆ ಗಾಯಾಳುವಿಗೆ ಮಾತ್ರವಾ, ಅಲ್ಲಿ ಸಾವನ್ನಪ್ಪಿದವರಿಗೆ ಏನು ಪರಿಹಾರ ಇಲ್ವಾ ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು. ಆದ್ರೆ ಖಂಡಿತ ಇಲ್ಲ. ಗಂಭೀರವಾಗಿ ಗಾಯಾಳುವಾಗಿ ಕೇವಲ ಆಸ್ಪತ್ರೆಗೆ ಸೇರಿದ ವ್ಯಕ್ತಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿಲ್ಲ. ಈ ಯೋಜನೆ ರಸ್ತೆ ಅಪಘಾತದಿಂದ ಸಾವನ್ನಪ್ಪಿದ ಕುಟುಂಬಕ್ಕೂ ಆಸರೆಯಾಗಲಿದೆ. ಅಂತಹ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ. ಇದಕ್ಕಾಗಿ ಕುಟುಂಬ ಸದಸ್ಯರು 3 ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಲೇಬೇಕಾಗುತ್ತೆ. ಮೊದಲನೇದಾಗಿ, ಅಪಘಾತವಾದ 24 ಗಂಟೆಯೊಳಗೆ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನ ನೀಡಬೇಕು. ಎರಡನೆಯದಾಗಿ, ಪೊಲೀಸ್ ವರದಿಯ ಪ್ರತಿ ಮತ್ತು ಉತ್ತರಾಧಿಕಾರಿಯ ಪ್ರಮಾಣ ಪತ್ರ ಸೇರಿದಂತೆ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಬೇಕಾಗುತ್ತೆ. ಇನ್ನು ಮೂರನೆಯದಾಗಿ, ರಸ್ತೆ ಮತ್ತು ಸಾರಿಗೆ ಸಚಿವಾಲಯದ ಕಚೇರಿಯಲ್ಲಿ ನೀವು ಎಲ್ಲಾ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಬಳಿಕ ನಿರ್ದಿಷ್ಟ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆ ಬಳಿಕವಷ್ಟೇ ನಿಗದಿ ದಿನಗಳಲ್ಲಿ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಸಿಗಲಿದೆ. ಹಾಗಾದ್ರೆ ಎಂದಿನಿಂದ ಈ ಯೋಜನೆ ಜಾರಿಯಾಗುತ್ತೆ? ಗಡ್ಕರಿ ಅವರು ಮಾರ್ಚ್ ಒಳಗಾಗಿ ನಗದು ರಹಿತ ಚಿಕಿತ್ಸೆ ಯೋಜನೆಯನ್ನ ಜಾರಿಗೊಳಿಸುವುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಸರ್ಕಾರ ಐಟಿ ವೇದಿಕೆಯನ್ನ ರಚಿಸಲಿದ್ದು, ಈ ವೇದಿಕೆಯು ರಸ್ತೆ ಸಾರಿಗೆ ಇಲಾಖೆ, ಪೊಲೀಸ್, ಆಸ್ಪತ್ರೆಗಳು ಮತ್ತು ರಾಜ್ಯ ಆರೋಗ್ಯ ಸಂಸ್ಥೆಗಳ ನಡುವೆ ಸಮನ್ವಯ ನಡೆಸಲಿದೆ. ಇದರಿಂದ ಈ ಯೋಜನೆಯ ಅನುಷ್ಠಾನ ಸುಲಭವಾಗಲಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಮೊಬೈಲ್ ಆಪ್ಗಳು ಇದಕ್ಕೆ ನೆರವಾಗಲಿವೆ.
ವೀಕ್ಷಕರೇ, ನಿಮಗೆ ನಿಜಕ್ಕೂ ಇದು ಆಶ್ಚರ್ಯ ಅನಿಸ್ಬೋದು ಕೇಳಿದ್ರೆ. ಭಾರತದ ರಸ್ತೆ ಅಪಘಾತ ಸಾವಿನ ರಿಪೋರ್ಟ್ ಅನ್ನ ಒಂದ್ಸತಿ ನೀವು ನೋಡಿದ್ರೆ ಅದರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸತ್ತಂತ ಸಾವಿನ ಸಂಖ್ಯೆ 2.5% ಇದ್ರೆ, ರಾಂಗ್ ಸೈಡ್ ಅಲ್ಲಿ ಡ್ರೈವ್ ಮಾಡ್ಕೊಬಂದು ಅಪಘಾತಕ್ಕೆ ಗುರಿಯಾಗಿ ಸತ್ತವರ ಸಂಖ್ಯೆ 5.2% ಇದೆ. ಹಾಗೆ ಮೊಬೈಲ್ನಲ್ಲಿ ಮಾತನಾಡ್ಕೊಂಡು ಬಂದು ಆಕ್ಸಿಡೆಂಟ್ ಆಗಿ ತೀರ್ಕೊಂಡವರ ಸಂಖ್ಯೆ 1.9% ಇದೆ. ಇನ್ನುಳಿದಂತೆ ಓವರ್ ಸ್ಪೀಡ್ ಮಾಡಿಕೊಂಡು ಬಂದು ಆಕ್ಸಿಡೆಂಟ್ ಆಗಿ ಮೃತಪಟ್ಟವರ ಸಂಖ್ಯೆ ಎಷ್ಟಿದೆ ಅಂದರೆ 75.2% ಇದೆ. ಹಾಗೆ ಇನ್ನುಳಿದಂತೆ ರೆಡ್ ಸಿಗ್ನಲ್ ಜಂಪ್ ಮಾಡಿ ಅದರಿಂದ ಅಪಾಯವನ್ನು ತಂದುಕೊಂಡು ಸತ್ತವರ ಸಂಖ್ಯೆ 0.4% ಇದೆ. ಇನ್ನು ರಸ್ತೆ ಅಪಘಾತದಲ್ಲಿರುವ ಟಾಪ್ 5 ರಾಜ್ಯಗಳ ಬಗ್ಗೆ ನೋಡೋದಾದ್ರೆ, ಪ್ರಥಮ ಸ್ಥಾನದಲ್ಲಿ ಉತ್ತರ ಪ್ರದೇಶ, ಸೆಕೆಂಡ್ ತಮಿಳುನಾಡು, ಮೂರನೇದಾಗಿ ಮಹಾರಾಷ್ಟ್ರ, ನಾಲ್ಕನೇದಾಗಿ ಮಧ್ಯಪ್ರದೇಶ, ಇನ್ನು ನಮ್ಮ ಕರ್ನಾಟಕಕ್ಕೆ 5ನೇ ಸ್ಥಾನ ಇದರಲ್ಲೂ ಸಿಕ್ಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕಾಗಿ ನಗದು ರಹಿತ ಚಿಕಿತ್ಸೆಯನ್ನ ಜಾರಿಗೊಳಿಸ್ತಿದೆ ಅಂತ ಹೇಳಿ. ವೀಕ್ಷಕರೇ, ನಾವಿಲ್ಲಿ ಒಂದನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಸರ್ಕಾರ ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಒಳಿತಿಗಾಗಿ, ನಮ್ಮ ಪ್ರಗತಿಗಾಗಿ ನೂರಾರು ಸಾವಿರಾರು ಈ ರೀತಿ ಯೋಜನೆಗಳನ್ನ ತರಬಹುದು. ಆದ್ರೆ ನಮ್ಮ ಪ್ರಜ್ಞೆ ಸ್ಥಿಮಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ತರ ಸಾವಿರಾರು ಯೋಜನೆಗಳನ್ನು ತಂದು ನಮ್ಮ ಮುಂದೆ ಇಟ್ಟರು ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ. ಸೊ ಇವತ್ತಿನಾದ್ರೂ ಡಿಸೈಡ್ ಮಾಡಿ, ಈ ವರ್ಷದಿಂದ ನಾನು ರಸ್ತೆ ನಿಯಮಗಳನ್ನ ಆದಷ್ಟು ನನಗೆ ಸಾಧ್ಯವಾದಷ್ಟು ಪರಿಪೂರ್ಣವಾಗಿ ಪಾಲನೆ ಮಾಡ್ತೀವಿ ಅಂತ ಹೇಳಿ ಒಂದು ರೆಸಲ್ಯೂಷನ್ ನಿಮಗೆ ನೀವೇ ತಗೊಳ್ಳಿ. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋದ ವಿಶೇಷ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.